ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷದ್ರ ವ್ಲಾಗ್ಸ್. ಇವತ್ತು ಬಂದು ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನು ಸ್ಪೆಷಲ್ ಅಂತ ಹೇಳಿದ್ರೆ, ಇವತ್ತು ನನ್ನ ಮಗಳದು ಧೃತಿದು ಬರ್ಡೇ. ಸೊ ಅವಳಿಗೋಸ್ಕರ ನಾನು ಈ ಡ್ರೆಸ್ನ ನಾನು ತೊಗೊಂಬಂದು ಕೊಟ್ಟಿದ್ದೀನಿ. ರೈನ್ಬೋ ಫ್ರಾಕು ಕಲರ್ಸ್ ಇದೆ, ರೈನ್ಬೋ ಕಲರ್ಸ್ ಇದೆ. ಆ್ಯಂಡ್ ಅದು ಬಟ್ ಲೈಟಾಗಿರೋದ್ರಿಂದ ಫೋಟೋದಲ್ಲಿ ಅಷ್ಟೊಂದು ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ. ಈ ಡ್ರೆಸ್ನ ಬಂದು ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದೆ. ವಿಶಾಲ್ ಮಾರ್ಟಲ್ಲಂತೂ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ, ಹಾಗೆ ಬಡ್ಜೆಟ್ ಫ್ರೆಂಡ್ಲಿಯಾಗೂ ಕೂಡ ಇದೆ. ಆ್ಯಂಡ್ ನಾಳೆ ಹಬ್ಬ ಇರೋದ್ರಿಂದ ಇವತ್ತು ನಮ್ಮ ಮನೇಲಿ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಎಲ್ಲರೂ ಬಂದಿದ್ದಾರೆ. ಸೊ ಧೃತಿನ ರೆಡಿ ಮಾಡಿ ಅವಳಿಗೆ ಸ್ವೀಟು ಮತ್ತು ಚಾಕ್ಲೇಟ್ನ ಮಕ್ಕಳು ಕೊಡೋಕ್ಕೆ ಸ್ಕೂಲಿಗೆ ಕಳಿಸ್ದೆ. ಆ್ಯಂಡ್ ಇವತ್ತು ತಿಂಡಿಗೆ ಬಂದು ಈ ರೈಸ್ ಮತ್ತು ಒಂದು ಸಿಂಪಲಾಗಿ ಒಂದು ಸಲಾಡ್ ಮಾಡಿದ್ದೆ, ಸ್ವೀಟ್ ಕಾರ್ನ್ ಮತ್ತು ಹೆಸ್ರು ಕಾಳ್ದು. ಆ್ಯಂಡ್ ಇವತ್ತು ನನ್ನ ಫ್ರೆಂಡು ಮತ್ತು ನಮ್ಮ ಅಣ್ಣ ಮಂಡ್ಯದಲ್ಲಿ ಸಿಕ್ಕಿದ್ರು. ಸೊ ಹಂಗಾಗಿ ಅವರು ಐಸ್ ಕ್ರೀಮ್ ತಿನ್ನೋಣ ಅಂತ ಕರ್ಕೊಂಡು ಹೋದರು. ಇಲ್ಲಂತೂ ಅರುಣ್ ಐಸ್ ಕ್ರೀಮ್ಸ್ಗೆ ಹೋಗಿದ್ವಿ. ಇಲ್ಲಂತೂ ಐಸ್ ಕ್ರೀಮ್ ವೈಡ್ ರೇಂಜಲ್ಲಿದೆ. ಆ್ಯಂಡ್ ಅರುಣ್ ಅವ್ರದ್ದೇ ಗೀ ಕೂಡ ಬಂದಿದೆ ಆ್ಯಡ್ಸಂದು. ಸೊ ತುಂಬ ವೇರಿಯಂಟ್ ಟೈಪ್ಸ್ ಆಫ್ ಐಸ್ ಕ್ರೀಮ್, ಕುಲ್ಫಿ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ಏನಾದರೂ ನೀವು ಬಲ್ಕಾಗಿ ಆರ್ಡ್ರ್ ಕೊಟ್ಟರೆ ನಿಮ್ಮ ಫ್ಯಾಮಿಲಿ ಫಂಕ್ಷನ್, ಬರ್ಡೇ, ಮ್ಯಾರೇಜ್ ಏನೇ ಇದ್ರೂ ಇವ್ರು ನಿಮಗೆ ಸಪ್ಲೈ ಕೂಡ ಮಾಡ್ತಾರೆ. ಇದಿರೋದು ಬಂದು ಮಂಡ್ಯದಲ್ಲಿ. ಆ್ಯಂಡ್ ಇಲ್ಲಿ ಬರ್ಡೇ ಕೇಕ್ ಕೂಡ ಸಿಗುತ್ತೆ, ಪೇಸ್ಟ್ರಿ ಕೇಕು. ಆ್ಯಂಡ್ ಮನೆಗೆ ಬೇಕಾಗಿರೋ ಡೈಲಿ ಯೂಸ್ಗೆ ಹಾಲು, ಮೊಸರು, ಪನ್ನೀರು ಆ್ಯಂಡ್ ದಹಿ ಕೂಡ ಇಲ್ಲಿ, ಸ್ವೀಟ್ ಕಾರ್ಡ್ ಕೂಡ ಇಲ್ಲಿ ಅವೈಲಬಲ್ ಇದೆ. ಆ್ಯಂಡ್ ಈವ್ನಿಂಗ್ ನಾನು ನನ್ನ ಮಗಳು ಬಂದು ಔಟ್ಸೈಡ್ ಬಂದಿದ್ವಿ ಬರ್ಡೇ ಶಾಪಲ್ಲಿ ಬರ್ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ವಿ. ಇದು ಬಂದು ಧೃತಿ ಬರ್ಡೇ ಕೇಕ್ ರೆಡಿ ಆಗ್ತಿದ್ದೆ. ಅವಳು ಅದಕ್ಕೂ ಕೂಡ ಡಿಸ್ಟರ್ಬ್ ಮಾಡ್ತಿದ್ದಾಳೆ, ನಾನು ನೋಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಅಷ್ಟರಲ್ಲಿ ನಮ್ಮ ಸರ್ ಬಂದರು. ಅವರೊಂದು ಸಿಂಪಲ್ ಕೇಕ್ ಕಟ್ ಮಾಡಿಸೋಣ ಅವ್ರು ಬರೋಷ್ಟರಲ್ಲಿ ಅಂತ ಹೇಳಿಬಿಟ್ಟು ಕೇಕ್ ಆರ್ಡ್ರ್ ಮಾಡೋಕ್ಕವರು. ಅಷ್ಟರಲ್ಲಿ ನಮ್ಮ ಸರ್ ಮಗಳೂ ನನ್ನ ಮಗಳೂ ಇಬ್ಬರು ಆಟ ಆಡ್ತಾಯಿದ್ರು. ಫೈನಲಿ ಧೃತಿದು ಬರ್ಡೇ ಕೇಕ್ ರೆಡಿ ಆಯಿತು. ಆ್ಯಂಡ್ ಅಷ್ಟರಲ್ಲಿ ನಾವೊಂದು ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇವ್ರು ಬಂದು ಸರಮಕ್ಕಿಂತ ನಮ್ಮ ಬ್ರದರ್, ನಿಜ ನಂಗೆ ಸ್ವಂತ ಅಣ್ಣ ಇದ್ದರು ಅಷ್ಟು ಚೆನ್ನಾಗಿ ಇರ್ತಿರ್ಲಿಲ್ವೇನೋ ನನ್ನ ಜೊತೆಲಿ. ಬಟ್ ಇವರಂತೂ ನನಗೇನೇ ಬೇಜಾರಾಗಿ ಇನ್ ಕೇಸ್ ನಂಗೆ ಕಾಲ್ ಮಾಡಿದ್ರೆ ಅವ್ರ ಹತ್ರ ನಾನು ಕಾಲ್ ಮಾಡಿ ಕಟ್ ಮಾಡೋಷ್ಟರಲ್ಲಿ ನಾನು ಏನು ಪ್ರಾಬ್ಲಮಲ್ಲಿದ್ದರೂ ಅದಕ್ಕೊಂದು ಸೊಲ್ಯೂಷನು ಇಲ್ಲ ಸಮಾಧಾನ ಮಾಡಿರ್ತಾರೆ. ಸೊ ಧೃತಿನೂ ಅಷ್ಟೇ, ಜೋಸೆಫ್ ಮಾಮ ಬರಬೇಕಂತ ಕೇಳ್ತಿದ್ಲು. ಸೊ ಅವರು, ಅವ್ರ ಮಿಸ್ಸಸ್, ಅವ್ರ ಮಕ್ಕಳು 3 ಜನನೂ ಬಂದಿರು. ನಮಗಂತೂ ತುಂಬ ಖುಷಿಯಾಯಿತು. ಫೈನಲಿ ಫಸ್ಟ್ ಕೇಕ್ನ ಕಟ್ ಮಾಡ್ತಾ ಇದ್ದಾಳೆ ಧೃತಿ. ಸೊ ಅವಳಿಗಂತೂ ತುಂಬ ಖುಷಿಯಾಯಿತು. ಇವತ್ತು 2 ಕೇಕ್ಸ್ ಅವಳಿಗೆ. ಜೊತೆಗೆ ಅವ್ರು ಜೋಸೆಫ್ ಮಾಮ ಬಂದಿದ್ದಂತೂ ಅವಳಿಗೆ ತುಂಬಾ ಖುಷಿಯಾಯಿತು. ಸೊ ಅದನ್ನೆಲ್ಲ ಕಟ್ ಮಾಡಿಕೊಂಡು ಅವಳು ತುಂಬ ಎಂಜಾಯ್ ಮಾಡಿದ್ಲು ಇವತ್ತು. ನೋಡಿ ಪಾಪು ಕೇಕ್ ತಿನ್ಸೋಣ ಅಂತ ಹೇಳ್ಬಿಟ್ಟು ಕೇಕ್ ತಿನ್ನಿಸ್ತಾ ಇದ್ದಾಳೆ. ಬಟ್ ಈ ಕೇಕ್ ಅಂತೂ ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದು ಬಂದು ಆಲ್ಮಂಡ್ ಮತ್ತು ಪಿಸ್ತಾ ಫ್ಲೇವರ್ ಕೇಕ್ ಆರ್ಡ್ರ್ ಮಾಡಿದ್ವಿ. ಯಾರು ಬಟ್ ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ. ಯಾರು ಸ್ವೀಟ್ ಇಷ್ಟಪಡೋರಾದರೆ ಅವ್ರಿಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಸೊ ನಮ್ಮ ಸರ್ ವೈಫ್ ಬಂದು ರಶ್ಮಿ ಅಂತ, ಅವ್ರ ಮಗಳು ತೋಷಾನಿ ಅಂತ. ಅವಳದು ಲಾಸ್ಟ್ ವೀಕ್ ಫಸ್ಟ್ ಇಯರ್ ಬರ್ಡೇ ಆಯಿತು. ಸೊ ಅವರೆಲ್ಲ ಬಂದಿದ್ದು. ಅದ್ರ ಜೊತೆಗೆ ನನ್ನ ತಮ್ಮನೂ ಕೂಡ ಜಾಯ್ನ್ ಆದ. ಸೊ ಅವರೆಲ್ಲ ಬಂದಿದ್ದು ತುಂಬ ಖುಷಿಯಾಯಿತು. ಸೊ ನನ್ನ ತಮ್ಮ ಬಂದನಲ್ವಾ, ಸೊ ಅವನಿಗೂ ಕೂಡ ಕೇಕ್ ಅವಳಿಗೆ ತಿನ್ನಿಸ್ಕೊಂಡು ಅವನಿಗೆ ತಿನ್ನಿಸಿದ್ರು.
ಇಲ್ಲೆಲ್ಲ ಆಲ್ಮೋಸ್ಟ್ ನಾವು ಏನಾದರೂ ಆರ್ಡ್ರ್ ಕೊಟ್ಟರೆ ಒನ್ ಡೇ ಬಿಫೋರ್ ನೀವು ಯಾವ ಡಿಸೈನ್ ಕೇಕ್ ಆರ್ಡ್ರ್ ಕೊಡ್ತೀರ ಅದನ್ನು ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಡಾಲ್ಫಿನಲ್ಲಿ. ಟೇಸ್ಟ್ ಅಂತೂ ತುಂಬ ಆಸಮ್ ಆಗಿತ್ತು. ಸೊ ಫೈನಲಿ ಜೋಸೆಫ್ ಸರ್ ಕೂಡ ಧೃತಿನ ಹೋಗ್ಬಿಟ್ಟು ಎತ್ಕೊಂಡು ಅವ್ಳ ಜೊತೆ ಮಾತಾಡಿಕೊಂಡು ಅವಳು ಅದನ್ನು ಬಾಲ್ ಎತ್ಕೊಂಡು ಬಂದುಬಿಟ್ಟಿದ್ಲು. ಇನ್ನೊಂದು ಕೇಕ್ ರೆಡಿ ಆಗ್ತಾ ಇದೆಯಲ್ವಾ, ಅದನ್ನು ತೊಗೊಬಂದು ಈ ಕೇಕ್ ಹಾಕಿದ್ಲು. ಈ ಕೇಕ್ ಯಾಕೆ ಹಾಕಿದ್ಯಾ ಅಂತ ಕೇಳ್ತಾಯಿದ್ರು. ಅಷ್ಟರಲ್ಲಿ ಪವರ್ ಕಟ್ ಆಗಿಬಿಡ್ತು. ಸೊ ಅದು ಪವರ್ ಕಟ್ ಆಯಿತು. ಸರಿ ಅಂತ ಹೇಳ್ಬಿಟ್ಟು ಅವಳು ಪರವಾಗಿಲ್ಲ ಹಂಗೆ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಅವಳೇ ತಿನ್ಕೊತಾ ಇದ್ಲು ಕೇಕ್ನ. ನೀನೇನು ತಿನ್ನಿಸ್ಬೇಡ ಬಿಡು, ನಾನೇ ತಿಂತೀನಿ ಅಂತ ಹೇಳಿಬಿಟ್ಟು ಸರ್ ಅವಳಿಗೂ ತಿನ್ನಿಸ್ಬಿಟ್ಟು ಅವರೇ ಎತ್ಕೊಂಡು ಕಟ್ ಮಾಡ್ಕೊಂಡು ತಿಂತಾಯಿದ್ರು. ಅಷ್ಟರಲ್ಲಿ ಪವರ್ ಕಟ್ ಆಗಿತ್ತಲ್ಲ, ಅವಳನ್ನ ಎತ್ಕೊಂಡ ತಕ್ಷಣ ಪವರ್ ಕೂಡ ಬಂತು. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನೂ ಸೆಲೆಬ್ರೇಷನ್ ಇರೋದ್ರಿಂದ ಅವಳು ರೆಡಿ ಆಗಬೇಕಿತ್ತಲ್ಲ. ಸೊ ಹಂಗಾಗಿ ಬೇಗ ಸೆಲೆಬ್ರೇಷನ್ ಮುಗಿಸ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಲು ಧೃತಿ ಹೋಗ್ಬಿಟ್ಟು. ಸೊ ಇದನ್ನು ಸೆಲೆಬ್ರೇಷನ್ದು ಫೋಟೋ. ಇನ್ನು ನಾಳೆ ಮಹಾಲಯ ಅಮಾವಾಸ್ಯೆ ಹಬ್ಬ ಇರೋದ್ರಿಂದ ನಾವು ಮನೇಲಿ ಒಬ್ಬಟ್ಟು ಮಾಡ್ತಾಯಿದ್ವಿ. ಸೊ ನಾನು ಮಾಡ್ತಿದ್ದೆ, ಬಟ್ ಇಷ್ಟೊಂದು ಜಾಸ್ತಿ ಯಾವತ್ತೂ ಮಾಡಿರಲಿಲ್ಲ. ಒಂದು 10 or 15 ಮಾಡ್ತಿದ್ದೆ. ಇದು ಸ್ವಲ್ಪ ಎಲ್ರಿಗೂ ಬೇಕಲ್ವಾ, ಸೊ ಹಂಗಾಗಿ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು ಕಾಯಿ ಒಬ್ಬಟ್ಟು. ನಮ್ಮ ದೊಡ್ಡಮ್ಮ ಎಸ್ಟರ್ಡೇನೆ ನಿನ್ನೆ ಈವ್ನಿಂಗೆ ಪಾಕ ಎಲ್ಲ ತೆಗೆದಿಟ್ಟಿದ್ರು. ಸೊ ನಾನು ತಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಇನ್ನೊಬ್ಬರು ದೊಡ್ಡಮ್ಮ ಉಂಡೆ ಮಾಡ್ಕೊತಿದ್ರು. ಇಬ್ಬರು ದೊಡ್ಡಮ್ಮಂದಿರು ನನಗೆ. ಸೊ ಅದನ್ನು ನಾನು ಉಂಡೆ ಮಾಡಿಕೊಟ್ಟಿದ್ದನ್ನ ನಾನು ತಟ್ಟೋಣ ಅಂತ ಹೇಳಿಬಿಟ್ಟು ಮೈದಾ ಇರುತ್ತಲ್ವ, ಅದಕ್ಕೆ ಬೆಲ್ಲ ಸ್ಟಫಿಂಗ್ ಹಾಕ್ಬಿಟ್ಟು ತಟ್ತಾಯಿದ್ದೆ. ಬೇಳೆ ಒಬ್ಬಟ್ಟಿಗಿಂತ ಕಾಯಿ ಒಬ್ಬಟ್ಟಂತೂ ಪಾಕ ಒಂದು ಚೆನ್ನಾಗಿ ಬಂದುಬಿಟ್ರೆ ನಾವು ಯಾವ ಥರ ತಟ್ತೀವಿ ಆ ಥರ ಆಗುತ್ತೆ. ಬೇಳೆ ಒಬ್ಬಟ್ಟಾದರೆ ಸ್ವಲ್ಪ ಬಿಟ್ಕೊಬಿಡುತ್ತೆ, ಬಟ್ ಕಾಯಿ ಒಬ್ಬಟ್ಟಂತೂ ಸೂಪರಾಗಿ ಬಂದುಬಿಡುತ್ತೆ ಪಾಕ ಚೆನ್ನಾಗಿ ಬಂದರೆ. ಸೊ ಅದೇ ಥರನೇ ಬಂತು. ಯಾವುದು ಬ್ರೇಕ್ ಆಗೋದಾಗಲಿ ಸುಡುವಾಗ ಆ ಥರ ಎಲ್ಲ ಕಟ್ಟಾಗೋದಾಗಲಿ ಏನೂ ಆಗಲಿಲ್ಲ. ತುಂಬ ಚೆನ್ನಾಗಿ ಬಂತು. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂದರೆ ಎಲ್ಲ ಒಬ್ಬಿಟ್ಟು ಅಷ್ಟೇ, ಒಂದು ಕೂಡ ಯಾವುದು ಕಟ್ಟಾಗಿಲ್ಲ. ತುಂಬ ಚೆನ್ನಾಗಿ ಬಂತು. ಬಟ್ ಏನಂದರೆ ಸ್ವಲ್ಪ ಬೇಯಿಸ್ಕೊಳ್ಳುವಾಗ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಆಂಟಿ ಒಬ್ಬಟ್ಟನ್ನ ಸುಡ್ತಾ ಇದ್ದಾರೆ. 2 ಕಾಯಲ್ಲಿ ಪಾಕ ತೆಗ್ದಿದ್ದು. ಸೊ ಆಲ್ಮೋಸ್ಟ್ ಅಲ್ಲೊಂದು 30-35 ಒಬ್ಬಟ್ಟಾಯಿತು. ಆ್ಯಂಡ್ ಇದರಲ್ಲಾದರೆ ಹೋಟೆಲ್ಗಳಲ್ಲಿ ಅಥವಾ ಹೋಳಿಗೆ ಮನೆಯಲ್ಲಾದರೆ ಒಂದು 40-50 ಆಗ್ತಿತ್ತೇನೋ. ಸೊ ನಮ್ಮ ಮನೇಲಿ ಒಂದು 30-35 ಆಯಿತು. ಸಾಕು, ಸ್ವಲ್ಪನೇ ಎಲ್ಲ ಥರನೂ ಹಬ್ಬಕ್ಕೆ ತಿಂಡಿ ಮಾಡಿರ್ತೀವಲ್ವ, ಸೊ ಸಾಕು ಅಂತ ಹೇಳ್ಬಿಟ್ಟು ನಾವು ಜಸ್ಟು 2 ಕಾಯಲ್ಲಿ ಪಾಕ ತೆಗ್ದುಬಿಟ್ಟು ಒಬ್ಬಟ್ಟು ಮಾಡ್ಕೊಂಡ್ವಿ. ಆ್ಯಂಡ್ ಜಾವಾ ಸ್ಟಾಕ್ ಡೆವಲಪರ್ಗೆ ಫುಲ್ ಸ್ಟಾಕ್ ಡೆವಲಪರ್ ಪೈಥಾನ್ಗೆ ಹೈರಿಂಗ್ ಆಗ್ತಿದೆ. ಒಂದು ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.